ಮೊನ್ನೆ ರಾಹುಲ್ ಗಾಂಧಿಯವರು ಗೊತ್ತಲ್ಲ, ಕಾಂಗ್ರೆಸ್ಸಿನ ಮುಖಂಡರು ರಾಹುಲ್ ಗಾಂಧಿಯವರು ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ದಾರೆ. ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಕ್ ಅಕೌಂಟ್ಗೆ ಟಕಾಟಕ್ 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 ಹಣವನ್ನು ಹಾಕ್ತೀರಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು. ಟಕಾಟಕ್ 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 ಅಂತ ಬ್ಯಾಂಕ್ಗೆ ಅಕೌಂಟ್ ಹಾಕಿದ್ದಾರೆ. ಅದನ್ನ ಫಾಲೋ ಮಾಡಿ ನಮ್ಮ ಕಾಂಗ್ರೆಸ್ ಅವರು ಇಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಇದೆಲ್ಲ ಇಡೀ ಕ್ಯಾಬಿನೆಟ್ಟೇ ಬಾಗಿ 187 ಕೋಟಿ ನುಂಗಬೇಕಾದ್ರೆ ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ. 187 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅವರ ಜೀವನ, ಅವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂತೃಪ್ತಿಯಿಂದ ಬದುಕಬಹುದು, ಅಷ್ಟು ದುಡ್ಡು ಇದು. ಅದರಿಂದ ಇಡೀ ಸರ್ಕಾರನೇ ಭಾಗಿ ಇದರಲ್ಲಿ. ಅದನ್ನ ಫಾಲೋ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಏನು ಹೇಳಿಕೆ ಕೊಟ್ಟಿದ್ದಾರೆ, ಟಕಾಟಕ್ ಟಕಾಟಕ್ ಟಕಾಟಕ್. 4ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 6ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 21ನೇ ತಾರೀಕು 44 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ರಾಜ್ಯ ಖಜಾನೆಯಿಂದ 43 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 21ನೇ ತಾರೀಕು 50 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ಇಷ್ಟು ಕೂಡ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರ ಹೇಳಿಕೆ ಮೇಲೆಗೆ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಆ ಖಾತೆಗೆ ಇವರೇ ಕಾಂಗ್ರೆಸ್ ಅವರು ಅವರ ಲೂಟಿ ಖಾತೆಗೆ, ಅವ್ರು ಯಾರಿಗೆ ಹಾಕ್ತೀನಿ ಅಂತ ಹೇಳಿದ್ರು, ಇವ್ರು ಯಾರಿಗೆ ಹಾಕಿದ್ರು, ಲೂಟಿ ಮಾಡೋಕ್ಕೆ, ಲೂಟಿ ಅಕೌಂಟ್ಗೆ, ಕಾಂಗ್ರೆಸ್ಸಿನ ಲೂಟಿ ಅಕೌಂಟ್ಗೆ ಇಷ್ಟನ್ನು ಕೂಡ ಹಾಕಿರೋವಂಥದ್ದು. ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ನಾವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ 1 ವರ್ಷದ ಸಾಧನೆ. ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ 25,000 ಕೋಟಿ ದಲಿತರ ಹಣ ಟಕಾಟಕ್ ಅಂತ ಮಾಯ ಆಗೋಯ್ತು. ಎಲ್ಲಿಗೋಯ್ತು ಗೊತ್ತಿಲ್ಲ, ಯಾರಿಗೆ ಹೋಯ್ತು ಗೊತ್ತಿಲ್ಲ, ಏನಕ್ಕೆ ಯೂಸ್ ಮಾಡಿದ್ರು ಇನ್ನೂ ಹೇಳಿಲ್ಲ. ಇವತ್ತು ಅಧಿಕಾರಿಗಳು ಟಕಾಟಕ್ ಅಂತ ಸತ್ತೋಗ್ತಾ ಇದ್ದಾರೆ. ಇವತ್ತು ಬಿತ್ತನೆ ಬೀಜದ ಬೆಲೆ ಟಕಾಟಕ್ ಅಂತ 70% ಜಾಸ್ತಿ ಆಗೋಯ್ತು. SLC ಫಲಿತಾಂಶ ಟಕಾಟಕ್ ಅಂತ ಬಿದ್ದೋಯ್ತು, 30% ಕೆಳಗಡೆ ಬಿದ್ದೋಯ್ತು. ಕ್ರೈಮ್ ರೇಟ್ ಟಕಾಟಕ್ ಅಂತ ಏರ್ಬಿಡ್ತು, 40%. ಕೋಮುವಾದನೆ, ಭಯೋತ್ಪಾದನೆ ಟಕಾಟಕ್ ಅಂತ ಎದೊಳ್ತು. ಬಾಂಬ್ ಬೀಳೋವಂಥದ್ದು ಟಕಾಟಕ್ ಅಂತ ಜಾಸ್ತಿ ಆಯಿತು. ಇದು ರಾಹುಲ್ ಗಾಂಧಿಯವರ ಟಕಾಟಕ್ ಮಾಯಾ ಮಂತ್ರ. ಇದನ್ನು ಕಾಂಗ್ರೆಸ್ ಅವರು ಫಾಲೋ ಮಾಡ್ತಾ ಇದ್ದಾರೆ.